11 ವರ್ಷವಾದರೂ ಸಹ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ತಂದಿಲ್ಲ. ಕೆಲವರು ಸುಟ್ಟಾಕ್ತೇವೆ ಅಂತಿದ್ದಾರೆ. ಇದು ರಾಜ್ಯದ ಜನರಿಗೆ ಮಾಡಿದ ಅವಮಾನ. ಇನ್ನು ಈ ವರದಿಗೆ ಸಂಬಂಧಿಸಿದಂತೆ ಏಪ್ರಿಲ್ 12ರಂದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಹೋರಾಟಗಾರ ತೀನಾ ಶ್ರೀನಿವಾಸ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಮೀಸಲು ಸಿಕ್ಕಿಲ್ಲ ಎನ್ನುವುದು ಈ ಆಯೋಗದ ವರದಿ ಜಾರಿಯಿಂದ ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ. ರಾಜಕೀಯ ಪ್ರಾತಿನಿಧ್ಯ ಇಲ್ಲದ ನೂರಾರು ಜಾತಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದು ನಮ್ಮ ಹಕ್ಕು. ಭಿಕ್ಷೆ ಕೇಳ್ತಿಲ್ಲ, ಮೇಲ್ವರ್ಗದವರ ದಾಸರಾಗಿಲ್ಲ, ಯಾರು ಬಡವರು ಎಂಬ ಮಾಹಿತಿ ಆಯೋಗದ ವರದಿಯಲ್ಲಿದೆ. ನಿರಂತರ ಹೋರಾಟ ಮಾಡಿದ್ದೇವೆ, ಆದರೆ ಸರ್ಕಾರ ಈವರೆಗೆ ಜಾರಿ ಮಾಡಿಲ್ಲ. ಕಾಂತರಾಜ್ ಆಯೋಗದ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ದೇಶದ ಸಂವಿಧಾನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಘೋಷಣೆ ಮಾಡಿದೆ. ಇದರ ಅನ್ವಯ ಇವತ್ತು ದೇಶದಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳ ಜನರಿಗೆ ಮೀಸಲಾತಿ ಕೊಡ್ತಕ್ಕಂಥ ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ. 70% ಇರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತ ವರ್ಗಗಳಿಗೆ ಇವತ್ತಿಗೂ ಸಹ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. VP ಸಿಂಗ್ ಅವರು ಪ್ರಧಾನಿ ಆದಾಗ ಮಂಡಲ್ ವರದಿಯನ್ನು ಜಾರಿ ತಂದರು. ಹಿಂದುಳಿದ ವರ್ಗದ ಜನಸಂಖ್ಯಾನುಸಾರ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಮಂಡಲ್ ವರದಿಯನ್ನು ಘೋಷಣೆ ಮಾಡಿದ್ದಕ್ಕೆ ಅವರು ಅಧಿಕಾರನೇ ಬಿಡೋಂಥ ಸಂದರ್ಭ ಬಂತು. ದೇವರಾಜ್ ಅರಸು ಅವರು ಮಾತ್ರ ಕರ್ನಾಟಕದಲ್ಲಿ ಅತ್ಯಂತ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿಯಾಗಿ ಸಾಮಾಜಿಕ ನ್ಯಾಯವನ್ನು ಅತಿ ಸೂಕ್ಷ್ಮವಾಗಿ ರಾಜ್ಯದಲ್ಲಿ ಜಾರಿಗೆ ತಂದವರು. ಇಡೀ ದೇಶದಲ್ಲೇ ದೇವರಾಜ್ ಅರಸು ಅತ್ಯಂತ ಪ್ರಮುಖರು ಅಂತ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಎಲ್ಲ ವರ್ಗಗಳ ವಿಶ್ವಾಸನ ಪಡೆದು ಆವನೂರು ಆಯೋಗದ ವರದಿಯನ್ನು ಜಾರಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಯಾರೂ ಸಹ ಚಳವಳಿ ನಡೆಸಿರಲಿಲ್ಲ. ಅತಿ ಸಣ್ಣ ಜಾತಿಯವರಿಗೆ, ಕಡಿಮೆ ಸಂಖ್ಯೆಯಲ್ಲಿರೋ ಜಾತಿಯವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಯಾರು ಹೋರಾಟ ಮಾಡಿರಲಿಲ್ಲ. ಸ್ವಯಂ ದೇವರಾಜ್ ಅರಸು ಅವರೇ ಆ ರೀತಿ ಮಾನಸಿಕ ಸಿದ್ಧತೆಯಾಗಿ ರಾಜ್ಯದ ಒಬ್ಬ ಅತ್ಯಂತ ಜವಾಬ್ದಾರಿಯುತ ಮನೆಯ ಯಜಮಾನನಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದಂಗೆ ಅವರು ಒಂದು ಕ್ರಾಂತಿಕಾರಿ ತೀರ್ಮಾನಗಳನ್ನು ಕೈಗೊಂಡು, ಅದು ಗೇಣಿದಾರರ ವಿಚಾರದಲ್ಲಿರ್ಬೋದು, ನಮ್ಮ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಆವನೂರು ಆಯೋಗದ ವರದಿ ಜಾರಿ ತಂದಿರ್ಬೋದು, ಜೀತ ಪದ್ಧತಿಯನ್ನು ತೆಗೆದುಹಾಕಿರ್ತಕ್ಕಂಥ ಸಂದರ್ಭ ಇರ್ಬೋದು, ಅವೆಲ್ಲ ಮಾಡಿದ್ರು. ಇವತ್ತು ರಾಜ್ಯದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 2014ರಲ್ಲಿ ಈ ಕಾಂತರಾಜ್ ವರದಿ ನಮ್ಮ ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಕಾಂತರಾಜ್ ಅವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದ್ರು. ಸುಮಾರು 2 ವರ್ಷಗಳ ಕಾಲ 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ವರದಿಯನ್ನು ಜಾರಿ ತರಲಿಕ್ಕೆ ಸುಮಾರು 72 ಅಂಶಗಳನ್ನು ಸಂಗ್ರಹ ಮಾಡಿದ್ದಾರೆ. ಸ್ವಂತ ಮನೆ ಇದೆಯಾ, ಉದ್ಯೋಗ ಇದೆಯಾ, ಆಮೇಲೆ ಸರ್ಕಾರದಿಂದ ಏನು ಸವಲತ್ತು ತಗೊಂಡಿದ್ದೀರಿ, ಜಮೀನು ಇದೆಯಾ, ಮತ್ತು ಯಾವ್ದಾದ್ರು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರಾ, ಹೀಗೆ ಬೇರೆ ಬೇರೆ ರೀತಿ ವಿದ್ಯಾಭ್ಯಾಸ ಎಷ್ಟು ಮಾಡಿದ್ದಾರೆ, ಎಲ್ಲ ಅಂಶಗಳನ್ನು ಕಲೆ ಹಾಕಿ ಹಿಂದಿನ ಅವಧಿಯಲ್ಲೇ ಮುಕ್ತಾಯಕ್ಕೆ ಹತ್ತಕ್ಕೆ ಬಂದಿರ್ತದು. ಆದರೆ ಅದನ್ನು ಜಾರಿ ತರ್ತಕ್ಕಂಥ ಇವತ್ತು ಸುಪ್ರೀಂ ಕೋರ್ಟು ಸಹ ಇಂದಿರಾ ಸಹಾನಿ ವರ್ಸಸ್ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರದ ಒಂದು ಪ್ರಕರಣದಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಮಾಹಿತಿಯನ್ನು ಕಲೆ ಮಾಡಿ ಇವತ್ತು ಜನರ ಸಂಗ್ರಹವನ್ನು, ಜಾತಿ ಗಣತಿಯನ್ನು, ಸಾಮಾಜಿಕ ಸ್ಥಿತಿ ಗಣತಿಯನ್ನು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟೇ 1992ರಲ್ಲಿ ಆದೇಶ ಮಾಡಿದೆ. ಜೊತೆಗೆ ಸಂವಿಧಾನನ ಸಹ ಸಾಮಾಜಿಕ ಶೈಕ್ಷಣಿಕ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮೀಸಲಾತಿ ಕೊಡಬೇಕು ಅಂದಿದೆ. 2014ರಲ್ಲಿ ಆಗಿದ್ದು ಸುಮಾರು 11 ವರ್ಷ ಆದರೂ ಸಹ ಇವತ್ತು ಜಾರಿ ಆಗಂತ ಕೆಲಸ ಇವತ್ತು ಕಾಂತರಾಜ್ ವರದಿಯನ್ನು ಜಾರಿ ತರೋ ತನಕ ಕೆಲಸವನ್ನು ಮಾಡಿಲ್ಲ. ಎಷ್ಟು ಅಸಹ್ಯ ಅಪಮಾನದ ಕೆಲಸವನ್ನು ಆಡಳಿತದ ಮಾಡ್ತಕ್ಕಂಥ ಜನ ಮಾಡಿದ್ದಾರೆ ಅಂದರೆ, ಒಬ್ಬರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ